ನಮಸ್ಕಾರ, ಮಾಲಿನೀಸ್ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನಿವತ್ತು ಪಾವ್ ಭಾಜಿ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೀಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಮೂರು ಚಿಕ್ಕದು ಟೊಮ್ಯಾಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಈಗ ಟೊಮ್ಯಾಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಟೊಮೆಟೊ ಹಸಿ ವಾಸನೆ ಹೋಗಲಿ. ಆಮೇಲೆ ಇಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಹುರುಳಿಕಾಯಿ, ಕ್ಯಾರೆಟು, ಆಮೇಲೆ ಆಲೂಗೆಡ್ಡೆ, ಆಮೇಲೆ ದೊಣ್ಣಮೆಣಸಿನ್ಕಾಯಿ ಇಷ್ಟನ್ನು ಬೇಯಿಸಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ. ಇಲ್ಲಿ ಒಂದು 2 ಬೀಟ್ರೂಟನ್ನು ಬೇಯಿಸಿಟ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗಿದೆ. ಈಗ ಪಾವ್ ಭಾಜಿ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಚಮಚ ಹಸಿಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಬೇಯಿಸಿಟ್ಕೊಂಡಿರೋ ತರಕಾರಿಗಳನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೀಟ್ರೂಟ್ ಹಾಕ್ತಾಯಿದ್ದೀನಿ. ಬೀಟ್ರೂಟನ್ನ ನಾನು ಕಲ್ಲರಿಗೆ ಹಾಕ್ತೀನಿ. ನಾನು ನ್ಯಾಚುರಲ್ ಕಲ್ಲರು ಅಂತಂದ್ಬಿಟ್ಟು ಬೀಟ್ರೂಟ್ ಹಾಕ್ತಾಯಿದ್ದೀನಿ. ಈಗ ಎಲ್ಲ ತರಕಾರಿನ ಈ ಪಾವ್ ಭಾಜಿ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ, ಹೀಗೆ ನೋಡಿ ಎಷ್ಟು ಒಳ್ಳೆ ಕಲ್ಲರ್ ಬಂತು. ನೋಡಿ ಕುದೀತಾ ಇದೆ. ಈಗ ನಾನು ಕಸೂರಿ ಮೇಥಿನ ಈ ಥರ ಅಂಗೈಯಲ್ಲಿ ಮಾಡಿಬಿಟ್ಟು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಈಗ ಆರಿಸ್ತೀನಿ. ಆರಿಸಿದ ಮೇಲೆ ನಿಂಬೆಹಣ್ಣನ್ನು ಹಿಂಡ್ತೀನಿ. ನಾನು ಕಸೂರಿ ಮೇಥಿ ಫ್ಲೇವರ್ ಇರಲಿ ಅಂತ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ಇಷ್ಟ ಇರೋರು 2 ಹಾಕ್ಕೋಬೋದು, ಅಥವಾ ಒಂದು ಫ್ಲೇವರ್ ಚೆನ್ನಾಗಿರಲಿ ಅಂದರೆ ಯಾವುದಾದ್ರೂ ಒಂದನ್ನು ಹಾಕ್ಕೋಬೋದು. ನೋಡಿ, ರುಚಿಯಾದ ಪಾವ್ ಭಾಜಿ ತಯಾರಾಗಿದೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.